ತುಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ. ಹಾಯ್ ಹಲೋ ಎವ್ರಿವಾನ್, ಇದು ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ನಮ್ಮ ಮನೆಯವರಿಗೆ ಸ್ವಲ್ಪ ಮಟನ್ ಅಂದರೆ ತುಂಬ ಇಷ್ಟ. ಮಟನ್ ಕರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಟನ್ ತಂದಿದ್ರು 1 kg. ಅದನ್ನು ಪ್ರಿಪೇರ್ ಮಾಡ್ತಾಯಿದ್ರು. ನೋಡಿ, ಇದು ಅದೇ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಯಿಲ್ ಹಾಕಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದಾರೆ. ಈಗ ಸ್ಪೆಷಲ್ ಐಟಮ್ನ ಇದಕ್ಕೆ ಹಾಕ್ತಾರೆ. ಗೊತ್ತಿಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ಅದೇ ಸ್ಪೆಷಲ್ ಐಟಮ್. ಇದು ಇನ್ನೊಂದು ಸ್ಪೆಷಲ್ ಐಟಮು. ಇವಾಗ ತಂದು ಕಟ್ ಮಾಡ್ತಾ ಇದ್ದಾರೆ. ಅಕ್ಕ ಹಾಕಿದ್ರೆ ಅದನ್ನ ಮಟನ್ನ ನೋಡಿ ಹಾಕಿದ್ದಾರೆ. ಫ್ರೈ ಮಾಡ್ತಿದ್ದಾರೆ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ರು. ಅಕ್ಕ ಎಷ್ಟೊತ್ತು ಉಪ್ಪಲ್ಲಿ ಫ್ರೈ ಆಗಬೇಕದು? ಒಂದು 5 ಮಿನಿಟ್ಸಾ? ಸರಿ, ಫ್ರೈ ಮಾಡಿ ಅದನ್ನು. ಏನೇನು ಮಾಡ್ತಿದ್ದೀರಾ ಅಕ್ಕ? ಏನು ಹಾಕಿದ್ರಿ ಇವಾಗ? ಇದು ಕಸ್ತೂರಿ ಮೇಥಿ ಹಾಕಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ ಇದಕ್ಕೇನೆ. ಫಸ್ಟು ಕಸ್ತೂರಿ ಮೇಥಿ ಹಾಕಿದ್ರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂಚೂರು ತಂದು ಬಿಡೋದು, ಅದಕ್ಕೆ ಬೇಯುತ್ತೆ. ಬೇಡವಾ? ಚೆನ್ನಾಗಿರ್ತಲ್ವಾ? ಇಲ್ಲಿ ಒಂಚೂರು ತಂದ್ಬಿಟ್ರೆ ಚೆನ್ನಾಗಿರ್ತದೆ ಟೇಸ್ಟು. ಇದಕ್ಕೆ ಅಲ್ಲಿ ನಿಮಗೆಲ್ಲ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇವಾಗ ಪೆಪ್ಪರ್ ಪೌಡರ್ ಹಾಕ್ತಿದ್ದಾರೆ. ಪೆಪ್ಪರ್ ಬಟನ್ ಥರ ಚಿಕ್ಕದು ಬಿಡಿ ಬಿಡಿ ಆಟಾಡ್ಲಿ, ಅಲ್ಲಿ ತೊಳ್ಕೊಬಂದ್ರೆ. ನೆಕ್ಸ್ಟ್ ಇದು ಮಟನ್ ಮಸಾಲ. ಇದು ಮಟನ್ ಮಸಾಲ. ಹಿಂಗೆ ರೋಸ್ಟ್ ಮಾಡೋದಷ್ಟೇ. ಹಂಗೆ ಮಾಡಿ ರೋಸ್ಟ್ ಥರ ಮಾಡ್ತಿದ್ದಾರೆ ಅದನ್ನು. ಯಾಕಂದರೆ ಚಿಕನ್ ಸಾಂಬಾರು ಇದೆಯಲ್ಲ, ಅದಕ್ಕೆ ಅದನ್ನು ಫ್ರೈ ಥರ ಮಾಡ್ಕೊತಿದ್ದಾರೆ. ಲೈಕ್ ಪೆಪ್ಪರ್ ಡ್ರೈ ಥರ. ಅದು ಮೊದಲು ತಿನ್ನುವೆ. ಈಗ ಖಾರ ಪುಡಿ, ಮೆಣಸಿಕಾಯಿ ಏನು ಹಾಕಿಲ್ವಲ್ಲ? ಖಾರ ಪುಡಿ ಹಾಕ್ತಿದ್ದಾರೆ. ನೀ ಮಾತಾಡ್ಸಲ್ಲ ಅಂದರೆ ಪರವಾಗಿಲ್ಲ, ಸೈಡಿಗೆ ನಿಂತ್ಕೊ, ನಾನು ವೀಡಿಯೋ ಮಾಡ್ತಿದ್ದೀನಿ. ಮತ್ತು ಸಾಂಬಾರು ಪುಡಿ. ಆಯ್ತು, ಇವಾಗ ಮಿಕ್ಸ್ ಮಾಡಿ. ಅಕ್ಕ ಇದು ಎಷ್ಟೊತ್ತು ಬೇಕು ಬೇಯಕ್ಕೆ? 15 ನಿಮಿಷ ಬೇಕಂತೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ನಾವು ತಿನ್ನಲ್ಲ, ಅವ್ರು ತಿಂತಾರೆ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದಾರೆ ಬೇಯ್ಲಿ ಅಂತ ನೀಟಾಗಿ. ನೋಡಿ, ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಿದ್ದಾರೆ ಇವಾಗ. ಮಿಕ್ಸ್ ಮಾಡಿ ಅದೇ 15 ನಿಮಿಷ ಬೇಯಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ. ನೋಡಿ, ಗೂಡ ಕೊಡೋಕ್ಕೆ ಇದೇ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಚಿಕನ್ನು, ಮುದ್ದೆ, ಸಾಂಬಾರು, ರೈಸು, ಮೊಸರನ್ನ, ಇದಿಷ್ಟು. ಮತ್ತು ಇದು ಪೂಜೆ ಐಟಮು. ಪೂಜೆ ಐಟಮ್ ರೆಡಿ ಮಾಡಿರೋದು ಬಾಳೆ ಎಲೆ. ಇದು ಅದನ್ನು ಇಲ್ಲಿ ಮುಚ್ತಾರೆ. ಇಷ್ಟೇ. ಇವಾಗ ಹೋಗ್ತಾರೆ ದೇವಸ್ಥಾನದ ಹತ್ರ, ಹೋಗಿ ಬರ್ತಾರೆ. ಗೂಡ ತಗೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ಅಕ್ಕ, ಬಾವ, ಅಕ್ಕ ಮತ್ತೆ ನನ್ನ ಮೈದ್ನ. ಹೆಂಗಿತ್ರಿ? ಅಯ್ಯೋ, ಸುಟ್ಟು ಬಿಡ್ತು ಕಾಲು. ನೋಡಿ, ಎಲ್ಲ ರೆಡಿ ಆಗಿದ್ದಾರೆ. ಶ್ರಮ ಅಲ್ಲೋಗುವ, ಬನ್ನಿ ಬನ್ನಿ ಹೋಗಿ. ಫೋಟೋ ಇಲ್ಲ, ವಿಡಿಯೋ ಅಷ್ಟೇ, ಫೋಟೋ ಇಲ್ಲ. ನೋಡಿ, ಎಷ್ಟು ರಶ್ ಇದೆ. ಮನಸ್ಸು ಮಗು ಥರ ಪ್ರೀತಿಯಲ್ಲಿ ಹರಸು ಹಸು ಥರ. ಬಿಸಿಲಲ್ಲಿ
ಬರೀ ಕಾಲಲ್ಲಿ ಟಾರ್ ರೋಡ್ ಮೇಲೆ ಹೋಗೋದು ಹೆಂಗೈತೆ ವಿದ್ಯಾ ಎಕ್ಸ್ಪೀರಿಯನ್ಸ್? ಹೆಂಗ್ ಸುಡ್ತೈತೆ ಅಂದ್ರೆ ಕಾಲು ಫುಲ್ ವೀಡಿಯೋಗ್ರಫಿ ಮಾಡಿರೋ ನಮ್ಮ ಅಕ್ಕಂಗೆ ಥ್ಯಾಂಕ್ ಯು ಸೋ ಮಚ್. ಫುಲ್ ಹೆಲ್ಪ್ ಮಾಡಿದ್ದಲ್ಲ ಈ ವಿಡಿಯೋದಲ್ಲಿ. ಹಾಗೆ ಮುಂದೆ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಂಗಾರ